ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಏನು ಹೇಳಿದ್ರು ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಸಿಗ್ತಾ ಇದೆ ಪಬ್ಲಿಕ್ ಟಿವಿಗೆ. ನಾಯಕತ್ವದ ಬಗ್ಗೆ ಮಾತಾಡೋರಿಗೆ ಸಿಎಂ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಆಕಾಂಕ್ಷಿ ಕೂಡ ಅಲ್ಲ, ಕಾಂಪಿಟೇಟರ್ ಕೂಡ ಅಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕತ್ವದ ಬದಲಾವಣೆ ಬಗ್ಗೆ ಅಭಿಪ್ರಾಯ ಮೊನ್ನೆ ಮೀಟಿಂಗ್ ನಲ್ಲಿ ಕೇಳಲೇ ಇಲ್ಲ, ನೋ ವೇ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದೇನಿಲ್ಲ, ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಇಂದು ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ, ಈಗ ನಮಗೆ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ. ಯಾಕೆ ಈ ಮಾತನ್ನು ಹೇಳಬೇಕಾಯ್ತು ಸರ್? ಸಂದರ್ಭ ಬಂದಿರ್ಬೋದು, ಅವಕಾಶ ಬಂದರೂ ಹೇಳಿದ್ದಾರೆ. ಅಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದ್ಯಾ, ಆ ಕಾರಣಕ್ಕೆ ಹೇಳಿದಾರ? ಅದೇನು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ, ಅವ್ರನ್ನ ಕೇಳಬೇಕಂತ ಇರಬೇಕು, ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನು ಹೊಸದಿದೆ ಹೇಳಿ. ಸುರ್ಜೇವಾಲರು ಬಂದದ್ದು ಶಾಸಕರ ಸಮಸ್ಯೆ. ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ಮುಂದಿರುವಂತಹ ಆಯ್ಕೆಗಳೇನು, ಹೈಕಮಾಂಡ್ ಬಳಿ ಇರುವಂತಹ ಆಯ್ಕೆ ಏನು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸಿಎಂ ಒಂದ್ ಕಡೆಗೆ ಚೆಕ್ಮೇಟ್ ಇಟ್ಬಿಟ್ಟಿದ್ದಾರೆ. ಸಿಎಂ ಮುಂದಿರೋ ಆಯ್ಕೆ ಸದ್ಯಕ್ಕೆ ಬಿಹಾರ ಚುನಾವಣೆಯ ಅಸ್ತ್ರವನ್ನ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಈ ವರ್ಷದ ಅಂತ್ಯಕ್ಕಿರೋದದು. ಮುಂದೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅನ್ನೋ ಸಂದೇಶವನ್ನ ಕೊಡೋ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ವಿಚಾರ ಬಂದ್ರೆ ಹೈಕಮಾಂಡ್ನ ಮನವೊಲಿಸೋದು. ಪವರ್ ಶೇರಿಂಗ್ ವಿಚಾರದಲ್ಲಿ ನನ್ನನ್ನು ಬಿಡಿ, ಅಧಿಕಾರವನ್ನು ಮುಂದುವರಿಸೋದಕ್ಕೆ ಅಂತ ಕೇಳ್ಕೊಳ್ಬಹುದು. ಶಾಸಕರ ಬೆಂಬಲವನ್ನು ನೋಡಿ ತೀರ್ಮಾನಿಸಿ ಅನ್ಬಹುದು. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಆಯ್ಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಾಗುತ್ತೆ. ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇರುತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದನ್ನು ಹೇಳ್ಬೋದು. ನೀವು ಬೇಕಾದ್ರೆ ಲೆಕ್ಕ ಹಾಕಿ ತಲೆಗಳನ್ನು ಕೌಂಟ್ ಮಾಡಿ ಅಂತ ಹೇಳ್ಬೋದು. ಆಗ ನಾನು ವಿನ್ ಆಗ್ತೀನಿ ಅನ್ನೋದು ಒಂದು ಮುಖ್ಯಮಂತ್ರಿಗಳ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಬಹುದು. ಈ ಮೂಲಕ ಪಕ್ಷ ನಿಷ್ಠೆಯ ಕಾರ್ಡನ್ನು ಇವರೂ ಪ್ಲೇ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಹೇಳಿಕೆಯನ್ನು ಇವತ್ತು ಕೂಡ ಕೊಟ್ಟರು ಮುಖ್ಯಮಂತ್ರಿಗಳು. ಅಂತಿಮವಾಗಿ ಹೇಳಿದ್ದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಒಂದು ವಿಧೇಯ ವಿದ್ಯಾರ್ಥಿ ತರ ಹೇಳುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಮುಂದಿರುವಂತಹ ಆಪ್ಷನ್ಸ್ ಏನು? ಬಿಹಾರ ಎಲೆಕ್ಷನ್ ತನಕ ಮೌನವಾಗಿರೋದು ಉತ್ತಮ ಆಯ್ಕೆನಾ ಅಂತ ಪರಾಮರ್ಶಿಸ್ತಾ ಇದ್ದಾರಂತೆ ಡಿಕೆ ಶಿವಕುಮಾರ್. ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಪವರ್ ಶೇರಿಂಗ್ನ ವಿಚಾರವನ್ನು ಸಣ್ಣಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ತನಕ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲೋದು ಡಿಕೆ ಶಿವಕುಮಾರ್ ಹತ್ರ ಇರುವಂತಹ ಆಪ್ಷನ್ಗಳ ಪೈಕಿ ಒಂದಾಗ್ತಾ ಇದೆ. ಲಾಸ್ಟ್ ಡಿಸೆಂಬರ್ಗೆ ನೆನಪಿರಲಿ ನಿಮಗೆ, ಅವರೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದು. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ. ಸೊ ಯಾವ ಡೇ ಅನ್ನೋದು ನೋಡಬೇಕು. ಶಾಸಕರ ಆಯ್ಕೆಯೇ ಅಂತಿಮ ಅಂತ ಹೇಳಬಹುದು. ಶಾಸಕರ ಆಯ್ಕೆ, ಶಾಸಕರ ಬೆಂಬಲ ಇವೆರಡೂ ಕೂಡ ಡಿ ಕೆ ಶಿವಕುಮಾರ್ಗೆ ಇದೆಯಾ ಅಂತ ಕೇಳಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ ಕಾಣಿಸ್ತಾ ಇದೆ ನಮಗೆ. ಸೊ ಆಪ್ಷನ್ಸ್ ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ. ಶಾಸಕರು ಯಾರನ್ನು ಆಯ್ಕೆ ಮಾಡ್ತಾರೆ ಅವರೇ ಇರಲಿ, ಅವರೇ ಕಂಟಿನ್ಯೂ ಆಗಲಿ ಅಂತ ಹೇಳಬಹುದಂತೆ. ನೀವು ಬೇಕಾದರೆ ಎಣಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವರು ಆಪ್ತರು ನೋಡಿದರೆ ಹೇಳಿದ್ದಾರೆ 100ಕ್ಕೂ ಹೆಚ್ಚು ಶಾಸಕರ ಸಪೋರ್ಟು ಡಿ ಕೆ ಶಿವಕುಮಾರ್ಗಿದೆ ಅಂತ. ಆ ನಂಬಿಕೆ ಇವ್ರಿಗೂ ಇದೆಯಾ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಹೇಳಿದಂತೆ ಕೇಳೋದು. ಈಗ ಚಾಯ್ಸ್ ಇರಲ್ಲ, ಆಪ್ಷನ್ಸ್ ಇಲ್ಲ ಅಂದಾಗ ಇದೊಂದಕ್ಕೆ ತಲೆಬಾಗುವಂತಹ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಮುಂದಿರುವಂತಹ ಆಯ್ಕೆಗಳ ಪೈಕಿ ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೋ ಈ ಟರ್ಮ್ನಲ್ಲಿ ಅದನ್ನು ಶಿರಸಾವಹಿಸಿ ಮುಂದುವರಿಸ್ಕೊಂಡು ಹೋಗೋದು. ಇಲ್ಲಿ ತನಕ ಹೈಕಮಾಂಡ್ ಹೇಳಿದ್ದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಬಂದಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಅವಧಿಯಿಂದ ಹಿಡಿದು ಇಲ್ಲಿ ತನಕ 2025 ತನಕ ಕೂಡ ಹೈಕಮಾಂಡ್ ಏನೇನು ಯಾವಾಗ ಹೇಳ್ತೋ, ಯಾವಾಗ ಮಂತ್ರಿ ಆಗಬೇಡಿ ಅಂದರು ಆಗಲಿಲ್ಲ, KPCC ಅಧ್ಯಕ್ಷರಾಗಿ ಅಂದರು ಆದರು, ಈಗ ಬರೀ DCM ಆಗಿರಿ ಅಂದರು ಕಂಟಿನ್ಯೂ ಆಗ್ತಿದ್ದಾರೆ. ಈಗಲೂ ಅದೇ ಕಂಟಿನ್ಯೂ ಆಗುತ್ತೆ, ಅದೇ ಲಾಯಲ್ಟಿ ತೋರಿಸ್ತಾರೆ. ನೋಡೋಣ.